ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಸಾಲೆ ಪುರಿ ಪಾನಿಪುರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಪಾನಿಪುರಿಗೆ ಒಂದು 3 ಆಲೂಗೆಡ್ಡೆ ಮತ್ತು ಬಟಾಣಿ ಕಾಳನ್ನ ಬೆಳಗ್ಗೆನೇ ನೆನೆ ಹಾಕಿದ್ದೆ. ಅದನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಒಂದು 4ರಿಂದ 5 ವಿಸಿಲ್ ಕೂಗಿಸ್ಕೋತೀನಿ. ಮಸಾಲೆ ಪುರಿಗಿಂತ ಪಾನಿಪುರಿ ಮಾಡೋದೇ ತುಂಬ ಈಸಿ. ನಿನ್ನೆ ಪಪ್ಪನ ಹತ್ರ ಒಂದು ಗನ್ ತರಿಸ್ಕೊಂಡಿದ್ದ, ಅದ್ರ ಜೊತೆಗೆ ಒಂದೆರಡು ಪಟಾಕಿ ತಂದು ಕೊಟ್ಟಿದ್ದರು. ಇವತ್ತು ಬಾಕ್ಸೇ ಬೇಕು ನನಗೆ ಅಂತ ಹೇಳಿ ತರಿಸ್ಕೊಂಡಿದ್ದಾನೆ. ಇವಾಗ ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇವಾಗ ಅದು ಬೆಂದಿದೆ. ಅದರ ಸಿಪ್ಪೆ ಎಲ್ಲ ತೆಗಿಬೇಕು ಫಸ್ಟು. ಸ್ವಲ್ಪ ಬಿಸಿ ಇತ್ತು, ಕೈ ಸುಡ್ತಾ ಇತ್ತು. ಉಗಿಸ್ಕೊಳ್ತಾ ತೆಗಿತಾ ಇದ್ದೆ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಬಟಾಣಿ ಕಾಳು ಮತ್ತು ಹಾಲು ಎರಡನ್ನೂ ಹಾಕಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡೆ. ಸ್ವಲ್ಪ ಜಲ್ಜೀರಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಪಾನಿಪುರಿ ಪೌಡ್ರಿಗಿಂತ ಜಲ್ಜೀರಾ ಪೌಡ್ರೇ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಜಲ್ಜೀರಾ ಪೌಡ್ರ್ ಹಾಕ್ಕೊಂಡೆ. ಪಾನಿ ಮಸಾಲಕ್ಕೂ ಕೂಡ ಅದನ್ನೇ ಹಾಕ್ಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಪೂರಿ ಮಾಡಬೇಡ, ಹಂಗೆ ತಿಂತೀಯಾ? ಬೀಳ್ತೀಯಪ್ಪ ಇಲ್ಲಿ ಕೆಳಗೆ. ಎಷ್ಟಿದೆ ಅಮೌಂಟು? ಯಾವುದು? ಹನಿ ಬಾಕ್ಸ್ ಅಷ್ಟೇ. ಅದರ ತುಪ್ಪ ಹಾಕಿದ್ದೀನಿ. ಬೇಡ, ಅದು ತುಂಬ ದಿನ ಇವಾಗ ಬೇಡ, ಆಮೇಲೆ ಕೊಡ್ತೀನಿ. ನಾ ಹಾಕೊಡ್ತೀನಿ. ಪಾನಿ ಮಾಡಲಿಕ್ಕೆ 1-2 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಪ್ಯಾಕೆಟ್ ಇದು ಬರುತ್ತಲ್ಲ ಪ್ಯಾಕೆಟು, ಆ ಥರದ್ದು ಜಲ್ಜೀರಾ ಪೌಡ್ರನ್ನ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಬೇಕಿದ್ದರೆ ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಮಗನಿಗೆ ಖಾರ ಆಗುತ್ತೆ ಅಂತ ಹೇಳಿ ನಾನು ಪೆಪ್ಪರ್ ಪೌಡ್ರನ್ನ ಹಾಕಲಿಲ್ಲ ಅಷ್ಟೇ.
ಇವಾಗ ಎಣ್ಣೆ ಕಾದಿತ್ತು, ಪೂರಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂರಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಚಾಪ್ಡ್ ಮಾಡ್ಕೋಬೇಕು. ಇವಾಗ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಪ್ಡ್ ಮಾಡ್ಕೊಳ್ಳಿಕ್ಕೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. Give me the glass. ನೀನು ಹಾಕೋ ಅಲ್ಲಿ ಹಾಕೋಣ. ಎಲ್ಲ ತಿಂದಾದಮೇಲೆ ಪಾತ್ರೆ ತೊಳೆಯೋಕ್ಕೆ ಮನಸ್ಸೇ ಆಗಲ್ಲ. ಪಾತ್ರೆ ಮಾತ್ರ ತುಂಬ ಇರ್ತವೆ. ಎಲ್ಲ ಹಾಗೆ ಪಾತ್ರೆ ವಾಶ್ ಮಾಡಿಕೊಂಡೆ. ಇವತ್ತು ಬಿಸಿಲೇ ಇರಲಿಲ್ಲ. ಬ್ಯಾಡಗಿ ಮೆಣಸಿಕಾಯಿ ಇದ್ದವು, ಒಣ ಮೆಣಸಿಕಾಯಿ, ಅದನ್ನು ಬಿಸಿಲಿಗೆ ಹಾಕೋಣ ಅಂತೇಳಿ ಹೊರಗೆ ಹಾಕಿದೆ. ಬಿಸಿಲು ಬರಲೇ ಇಲ್ಲ, ಅದಕ್ಕೆ ಎತ್ಕೊಂಡು ಒಳಗಿಡ್ತಾ ಇದ್ದೀನಿ. ಹಾಗೆ ಸನ್ನಿತ್ ಸ್ವಲ್ಪ ಸೈಕಲ್ ಆಡ್ತೀನಿ ಅಂತ ಹೇಳಿ ಹೊರಗೆ ಆಟ ಆಡ್ತಾ ಇದ್ದ. ಅವನ್ನ ಆಡಿಸ್ಕೊಂಡು ಬಂದು ಮೇಲ್ಗಡೆ ಹೋಗಿ ಬಟ್ಟೆ ಎಲ್ಲ ತಗೊಬಂದೆ. ಎಲ್ಲ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.